ಏನು ಅಂತ ಅವ್ನು ಹೇಳ್ಬಿಡ್ತಾನೆ ಅಷ್ಟೇ ಸರ್. ಈಗ ಏನಾಗ್ಬೇಕು ನಿಮ್ಗೆ? ದಯವಿಟ್ಟು ಇದರಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅವಳಿಗೆ ಸರಿಯಾದ ರೀತಿ ಕಾನೂನು ಶಿಕ್ಷೆ ಹಾಕ್ಬೇಕು ಸರ್. ಈ ಹಾಸನ ನಗರದಲ್ಲಿ ಈ ತರ ಕೇಸ್ಗಳು ಬಹಳ ನಡೀತಿದಾವೆ. ಯಾವ ಕೂಡ ಯಾವ ಪ್ರಕರಣಗಳು ಕೂಡ ಈ ತರ ಬೆಳಕಿಗೆ ಬಂದಿಲ್ಲ. ಯಾಕೆಂದ್ರೆ ದುಡ್ಡಿನ ಇದು ದೌಲತ್ತು ಆ ತರ ಆಡಿಸುತ್ತೆ ಸರ್ ಎಲ್ಲರಿಗೂ. ಅವ್ರು ಏನ್ ಬೇಕಾದ್ರೂ ಮಾಡಕ್ ಇದ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಅವನು ನಾವು ಸ್ವರೂಪಣ್ಣ ಕಡೆ ನಮಗೆ ಹಾಸನಲ್ಲಿ ಎಲ್ಲಿ ಹೋದ್ರೆ ಕೇಳೋ ಕಾಲೇಜು ಇದು ಗೊತ್ತಾ ಹಂಗೆ ಅಂತ ನಮ್ಮ ತಮ್ಮನ ಜೊತೆ ಮಾತಾಡ್ತಾನೆ. ನಾನು ಅವನ ಜೊತೆ ಮಾತಾಡಿದ್ರೆ ಈ ತರ ಎಲ್ಲ ಹೇಳ್ತಾನೆ ಅವನು. ಅವ್ ಗೊತ್ತು ನಾವು ಅವ್ರಿದು ನಾವು ಕಾರ್ಯಕರ್ತರು ಏನ್ ಮಾಡ್ಕತ್ರಿ ನೀವು ಅಂತ ಹಂಗ ಅಂತ ಹೇಳಿದ್ದೇನೆ ಸರ್. ಅದಾದ್ಮೇಲೆ ಒಟ್ಟಿಗೆ ನಮಗೆ ನ್ಯಾಯ ಕೊಡ್ಬೇಕು ದಯವಿಟ್ಟು. ಇವಳು ಈ ತರ ಮೋಸ ಮಾಡಿದಾಳೆ. ಆಮೇಲೆ ಇನ್ನು ಮೇಲೆ ದುಡ್ಡು ಮನೆಯಿಂದ ಈಗ ಹೋಗ್ಬೇಕಾದ್ರೆ ಒಡವೆ ತಗೊಳ್ಳಿದೆ ಸರ್. ಅದ ಬಿಡಿಸಿರೋದು ಅಲ್ಲದೆ ಮತ್ತೆ 5 ಲಕ್ಷ ದುಡ್ಡು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮರು ಮನೆ ಅವ್ರದ್ದು ಮನೆ ಕೆಲಸ ನಡೀತಿದೆ, ಇಂಜಿನಿಯರ್ ಕೊಡುವಂತ ದುಡ್ಡು ಕೊಟ್ಟಿದ್ರು ಸರ್. ಅದ್ ದುಡ್ಡು ನಂದು 2 ಲಕ್ಷ, ಒಟ್ಟಿಗೆ 7 ಲಕ್ಷ ದುಡ್ಡು ಇದೆ ಸರ್. ಅಲ್ಲೆಲ್ಲ ಇದೆಲ್ಲ ತೆಗೆದಿತ್ತು ಸರ್. ಅದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹಂಗೆ ಓಪನ್ ಇತ್ತು. ಬೀರಲ್ಲಿ ತಗೊಂಡು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಲಾಕ್ ಮಾಡಿದ್ದೆ, ಲಾಕ್ ಎಲ್ಲ ತಗೊಂಡು ಎಸ್ಕೇಪ್ ಆಗಿದ್ದಾಳೆ. ಅದು ಯಾವ ಟೈಮಲ್ಲಿ ತೆಗೆದಿಟ್ಕೊಂಡು ಅಂತ ಗೊತ್ತಿಲ್ಲ. ಮಿಡ್ ನೈಟ್ ಅಲ್ಲಿ ಅಂತ ತೆಗೆದು ಫಸ್ಟೇ ಪ್ಲಾನ್ ಮಾಡಿ ತೆಗೆದಿಟ್ಟಿದ್ದಾಳೆ. ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಇದರಿಂದ ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡ್ಬೇಕು. ಆಮೇಲೆ ಇನ್ನೊಂದು ಬೇಡಿಕೆ, ಏನ್ ಹೇಳ್ತೀರಾ ನೀವು? ಅವಳಿಗೆ ಏನ್ ಹೇಳೋದು ಸರ್, ಈ ತರ ಮಗನ್ ಮುಖ ನೋಡ್ದಲೆ ಹೋದ್ಮೇಲೆ ಅವಳು ಸರಿಯಾದ ರೀತಿ ಶಿಕ್ಷೆ ಆಗ್ಬೇಕು, ಕಾನೂನು ರೀತಿ ಶಿಕ್ಷೆ ಆಗ್ಬೇಕು ಸರ್. ದಯವಿಟ್ಟು ಒಂದು ಶಿಕ್ಷೆ ಆಗ್ಬೇಕು. 4 ಜನ ಮಾದರಿ ಆಗ್ಬೇಕು. ಹಾಸನಲ್ಲಿ ಈ ತರ ನೆಕ್ಸ್ಟ್ 4 ಜನ ಹೆಣ್ಮಕ್ಳು ಎದುರ್ಬೇಕು, ಈ ತರ ಮುಂದುವರಿಯಕ್ಕೆ ಎದುರ್ಬೇಕು. 4 ಜನ ಗಂಡು ಮಕ್ಳಿಗೆ ತೊಂದರೆ ಆಗ್ಬಾರ್ದು. ಗಂಡು ಮಕ್ಳು ಅಷ್ಟೇ ಈ ತರ ಕೆಲಸ ಮಾಡ್ಬೇಕು ಅಂತ ಕನ್ಸಲು ಅನ್ಸಬಾರ್ದು ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾಳೆ ದಿನ ನನಗೇನಾದ್ರೂ ಪ್ರಾಣಕ್ಕೆ ಹಾನಿ ಆದ್ರೆ ನೇರವಾಗಿ ಸಚಿನ್ ಶೆಟ್ಟಿ, ಆಮೇಲೆ ಅವರ ತಂದೆ ತಾಯಿ, ಆಗ ಅವ್ರ ಸಂಗಡಿಗರು ಏನವ್ರೆ ಅವರು, ಆಮೇಲೆ ಇವರು ವರ್ಷ, ಇಷ್ಟು ಜನ ಕಾರಣ ಸರ್. ಯಾಕೆಂದ್ರೆ ಆತರ ಅವನು ಮಾತಾಡಿದ್ದಾನೆ. ಹಂಗಾಗಿ ಇವರೇ ಕಾರಣ ಸರ್. ಏನಾರು ಇದಾದ್ರೆ ಇಲ್ಲ ಸರ್, ಅವಳು ನಿಮ್ ಬೇಕಾದ್ರೆ ಮೀಡಿಯಾದವ್ರನ್ನು ನಿಮ್ನೆ ಯಾಮರ್ಸ್ಬಿಡ್ತಲ್ಲ ಸರ್ ಆ ತರ. ಯಾಕೆಂದ್ರೆ ನಾನು ಒಂದ್ಸಲಿ ಯಾಮಾರ್ಬಿಟ್ಟೆ. ಈಗ ಅವಾಗ ಫಸ್ಟ್ ಒಂದ್ಸಲಿ ಯಾಮಾರ್ದೆ, ಇವಳು ಕರ್ಕೊಂಬಂದು ಇನ್ನೊಂದ್ಸಲಿ ಯಾಮಾರ್ದೆ. 3ನೇ ಸಲ ಯಾಮಾರಕ್ ರೆಡಿ ಇಲ್ಲ ಸರ್. ನೆಕ್ಸ್ಟ್ 3ನೇ ಸಲ ಬಂದ್ರೆ ಇಬ್ರು ಸಾಯಿಸೇ ಹೋಗ್ದವಳು, ಅಷ್ಟೇ ಮಾಡೋದು ಅವಳು. ಈಗ ಇಷ್ಟೇ ಮಾಡಿರೋನು ಈಗ 2 ಸಲ ಮಿಸ್ ಆಗಿದ್ವಿ, 3ನೇ ಸಲ ಸಾಯಕ್ ಇಷ್ಟ ಇಲ್ಲ. ಮಗನಿಗೋಸ್ಕರ ಬದುಕಿದೀವಿ ಸರ್. ಮಗನಿಗೋಸ್ಕರ ಬದುಕಿ ಇಷ್ಟ ದಿನ ನಾನು ಬದುಕಿರೋ ಕಾರಣ 2. ಒಂದು ಮಗನಿಗೋಸ್ಕರ, ಒಂದು ಅವಳಿಗೆ ಸರಿಯಾದ ರೀತಿ ಶಿಕ್ಷೆ ಕೊಡ್ಸೇ ನಾನು ಹೋಗ್ಬೇಕು. ಅದಕ್ಕೋಸ್ಕರ ಬದುಕಿದೀನಿ ಸರ್, ಅಷ್ಟೇ.